ಕರ್ನಾಟಕ ಹಾಗೂ ಕಾರಿತಾಸ್ ಇಂಡಿಯಾ ಇದರ ಸಹಕಾರದಲ್ಲಿ ನಡೆಯುತ್ತಿರುವಂತಹ ಕ್ರಾಸ್ ಸಂಸ್ಥೆ ನಡೆಸುತ್ತಿರುವಂತಹ ಈ ಕಾರ್ಯಕ್ರಮ ನಿಜವಾಗಿ ಕೂಡ ಕ್ರಾಸ್ ಸಂಸ್ಥೆಯ ಚರಿತ್ರೆಯಲ್ಲಿ ಸ್ವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಒಂದು ದಿನ. ಕಾರಿಟಾಸ್ ಇಂಡಿಯಾ ನವದೆಹಲಿ, ಕರ್ನಾಟಕ ರೀಜನಲ್ ಆರ್ಗನೈಸೇಷನ್ ಫಾರ್ ಸೋಷಿಯಲ್ ಸರ್ವಿಸ್ ಹಾಗೂ ಜನವಿಕಾಸ ಹಾಗೂ ರಾಜ್ಯದ ವಿವಿಧ ಭಾಗಗಳಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳೊಂದಿಗೆ ಕೆಲಸ ಮಾಡುತ್ತಿರುವ ನಮಗೆಲ್ಲರಿಗೂ ಇಂದು ಸುದಿನ. ನಮಗೆ ಸಹಕಾರವಿರುತ್ತಾರೆ. ಪೂಜ್ಯರೇ, ನಿಮಗಿದು ನಮ್ಮ ಆತ್ಮೀಯ ಸ್ವಾಗತ. ಪೂಜ್ಯರು ನಮ್ಮೊಂದಿಗಿದ್ದಾರೆ. ಫಾದರ್ ಫೆಡ್ರಿಕ್, ನಿಮಗೆ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತ. ಮೊದಲನೇದಾಗಿ ಕ್ರಾಸ್ ಸಂಸ್ಥೆ ಯಾವುದೇ ಅಧಿಕಾರ ವಿಕೇಂದ್ರೀಕರಣ ಅತ್ಯಂತ ಸಮರ್ಥವಾಗಿ ಆಗಬೇಕು ಅಂತಾದ್ರೆ 4 ಎಫ್ಗಳು ಬೇಕು ಅಂತ ಕರೀತಾರೆ. 4 F's ಆಫ್ ಡಿಸೆಂಟ್ರಲೈಸೇಷನ್ ಅಂತ ಕರೀತಾರೆ. ಸಂವಿಧಾನದ 73ನೇ ತಿದ್ದುಪಡಿಯ ಆಶಯಗಳಿಗೆ ಅನುಗುಣವಾಗಿ ಪ್ರಜೆಗಳೇ ಪ್ರಭುಗಳು ಎನ್ನುವ ತತ್ವದ ಆಧಾರದಡಿಯಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಜಾರಿಗೆ ಬಂದಿದೆ. ಅವೆಲ್ಲ ಅವಕಾಶ ಸೌಲಭ್ಯಗಳು ಗ್ರಾಮೀಣ ಜನರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಲಭಿಸಿದಾಗ ಮಾತ್ರ ಗ್ರಾಮ ಅಭಿವೃದ್ಧಿಯಾಗಲು ಸಾಧ್ಯ. ಜೆಂಡರ್ ಬೇಸ್ಡ್ ಡೆವಲಪ್ಮೆಂಟ್, ಜೆಂಡರ್ ಬೇಸ್ಡ್ ಆಕ್ಷನ್ ಪ್ಲಾನ್, ಜೆಂಡರ್ ಬೇಸ್ಡ್ ಬಜೆಟಿಂಗ್ ಆದರೆ ಅವ್ರ ಸಮಸ್ಯೆಗಳನ್ನು ನಿಮಗೆ ಅರ್ಥ ಮಾಡ್ಲಿಕ್ಕೆ ಆಗ್ತದೆ. ಅವ್ರ ಹೆಣ್ಮಕ್ಳಿಗೆ ಸಮಾಧಾನ ಮಾಡ್ಲಿಕ್ಕೆ ಆಗ್ತದೆ ಅವ್ರ ಕ್ಷೇತ್ರದಲ್ಲಿ. ಪಂಚಾಯತ್ ರಾಜ್ ಬಗ್ಗೆ ಪಂಚಾಯತ್ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ, ಸರ್ಕಾರದ ಅಧಿಕಾರಿಗಳಿಗೆ, ರಾಜಕೀಯ ನೇತರಿಗೆ ಎಲ್ಲ ಒಂದು ಬದಲಾವಣೆ ಅವರ ಮನೋಭಾವದಿರಬೇಕು. ಏನಪ್ಪ ಪಂಚಾಯತ್ ರಾಜ್? ಈ ಪಂಚಾಯತ್ ರಾಜ್ ಆಕ್ಟ್ ನೋಡುವಾಗ ನನಗೆ 3 ಅಂಶಗಳನ್ನು ಕಾಣ್ತಾ ಇದೆ. ಪಂಚಾಯತ್ ರಾಜ್ ಹೇಗೆ ನಡೆಯಬೇಕಂತ ನಮ್ಮ ಕರ್ತವ್ಯಗಳನ್ನು ನಾವು ನಿಸ್ವಾರ್ಥವಾಗಿ ಮಾಡುತ್ತಾ ಇದ್ದೆವು. ಈಗಿನ ಕಾಲದಲ್ಲಿ ಆ ಪಂಚಾಯತ್ ರಾಜ್ ಸರಿಯಾಗಿ ನಡೆಯದಿದ್ದರೆ ನಾವು ಸಹ ಕಾರಣಕರ್ತರಾಗಿದ್ದೆವು. ಮುಖ್ಯವಾಗಿ ಇಡೀ ಗ್ರಾಮ ಪಂಚಾಯತ್ಗಳು ಎದುರಿಸುತ್ತಿರುವಂತಹ ಸಮಸ್ಯೆ ಅಥವಾ ಸವಾಲುಗಳನ್ನು ನಾನು 3 ವಿಭಾಗ ಆಗಿ ಮಾಡಿದ್ದೇನೆ. ಅದರಲ್ಲಿ ತಾಲೂಕು ಪಂಚಾಯತ್ ವ್ಯವಸ್ಥೆ ಎದುರಿಸುತ್ತಿರುವ ಸವಾಲುಗಳು ಮತ್ತು ಪರಿಹಾರಗಳು. ಎಲ್ಲೋ ಒಂದು ಕಡೆ ತಾಲೂಕು ಪಂಚಾಯತಿಗೆ ಆ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬಹಳ ಕಡಿಮೆ ಈ ರಾಜ್ಯದಲ್ಲಿ. ಪ್ರಶ್ನೆ ಏನಂದ್ರೆ, ಈ ಗ್ರಾಮ ಸಭೆ ಇಷ್ಟು ಆಗ್ತಾ ಇರೋದ್ರಿಂದ ಗ್ರಾಮ ಸಭೆ ಬಗ್ಗೆ ನಮಗೆ ಅಂದ್ರೆ ಸಾರ್ವಜನಿಕರಲ್ಲಿ ಆಸಕ್ತಿ ಕಡಿಮೆ ಆಗ್ತಾರೆ. ಎಲ್ಲವೋ ಬರ್ತಾರೆ, ಹೋಗ್ತಾರೆ, ಮಾಡ್ತಾರೆ ಬಿಡಿ ಅಂತ ಹೇಳಿ ಬಹಳ ಅಮೂಲ್ಯವಾದಂತಹ ಸಲಹೆಗಳನ್ನು ಕೊಟ್ಟಿದ್ದೇವೆ. ಬಹಳ ಮುಖ್ಯವಾಗಿ ಗ್ರಾಮ ಸಭೆಗಳ ಸಬಲೀಕರಣ. 73ನೇ ಸಂವಿಧಾನ ತಿದ್ದುಪಡಿ ಆರಂಭ ಆಗುವುದಕ್ಕೆ ಗ್ರಾಮ ಸಭೆಯ ಸೃಷ್ಟಿ 1993 ಆಕ್ಟ್ ಅಲ್ಲಿ 61A ಮತ್ತೆ 61 ಪ್ರಕಾರ ಎಲ್ಲಾ ಕಡೆ ಸ್ಟ್ಯಾಂಡಿಂಗ್ ಕಮಿಟೀಸ್ ಫಾರ್ಮೇಶನ್ ಆಗಬೇಕು. ಆ ಸ್ಟ್ಯಾಂಡಿಂಗ್ ಕಮಿಟೀಸು ಸಾಮಾನ್ಯ ಸಭೆಗೆ ಪೂರ್ವದಲ್ಲಿ ಸಭೆ ಸೇರಬೇಕು ಮತ್ತೆ ಯೋಜನೆ ಮಾಡಬೇಕು ಅಂತ ಹೇಳ್ತಾ ಇದೆ. 90,000 ಸದಸ್ಯರು ಈ ಅಧಿನಿಯಮ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಅಧಿನಿಯಮಕ್ಕೆ ತಿದ್ದುಪಡಿ ತರೋದು ಒಂದು ಉದ್ದೇಶ. ಇದು ಯಾವುದೇ ಸರ್ಕಾರ ಬಂದಾಗ ಒಂದು ಮಾಡೋ ಪ್ರಯತ್ನ. ನನ್ನ ಅನಿಸಿಕೆಯಲ್ಲಿ ನಾವು ಯಾವುದೇ ತಿದ್ದುಪಡಿ ತರಬೇಕು ಅಂತ ಅನಿಸಿಕೆ ಆದರೆ ಅದನ್ನು ಹೇಗೆ ತರಬೇಕು, ಎಲ್ಲಿ ನ್ಯೂನತೆಗಳಿದೆ, ಆ ನ್ಯೂನತೆಗಳನ್ನ ಇಟ್ಕೊಂಡು ನಾವು ತಿದ್ದುಪಡಿ ಮಾಡಿದ್ರೆ. ವಾರ್ಡ್ ಸಭೆ ಮಾಡಬೇಕು ಅಂತಿದೆ, ಅಧ್ಯಕ್ಷತೆಯನ್ನ ಅಧ್ಯಕ್ಷರು ವಹಿಸಬೇಕು ಅಂತಿದೆ. ಆಮೇಲೆ ಇಂತಿಂಥ ಪ್ರಕಾರಗಳನ್ನು ಚರ್ಚೆ ಮಾಡಬಹುದು ಅಂತ ಒಂದು ಪಟ್ಟಿಯನ್ನು ಕೊಟ್ಟಿರೋದು ಬಿಟ್ರೆ, ಆ ವಾರ್ಡ್ ಸಭೆ ನಡೆಸೋದು ಹೇಗೆ, ಅದನ್ನ ಕರೆಯೋದು ಹೇಗೆ, ಅದನ್ನ ನೀವು ಆ ವಾರ್ಡ್ ಸಭೆ ಆಹ್ವಾನ ಪತ್ರಿಕೆ ನೋಡಿದ್ರೆ ಗೊತ್ತಾಗ್ತದೆ. ಒಂದೊಂದು ಪಂಚಾಯತಿ ಒಂದೊಂದು ತರದ ಆಹ್ವಾನ ಪತ್ರಿಕೆಗಳನ್ನ, ಈ ತರದ ಅನೇಕ ಗೊಂದಲಗಳಿದೆ. ನಂದು ಕೆಲಸ ಸ್ಪಂದಿಸುವುದು. ಸಮಾನಾಂತರ ವ್ಯವಸ್ಥೆಗಳು ಏನಿವೆ ಅವೆಲ್ಲ ಗ್ರಾಮ ಪಂಚಾಯತಿಯ ಅಧೀನಕ್ಕೆ ಬರಬೇಕು. 5 ವರ್ಷ ಅಧಿಕಾರ ಕೊಟ್ಟರೆ ಒಳ್ಳೇದು. ಇದೆಲ್ಲ ನಿಜವಾಗಿ ನೋಡಿದ್ರೆ ನಮ್ಮ ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಇರುವ ವಿಷಯಗಳನ್ನೇ ನಾವು ಅಳವಡಿಸಿಲ್ಲ. ಹಾಗಿರುವಾಗ ತಿದ್ದುಪಡಿ ತರುವುದು ಮಾತ್ರ ಅಲ್ಲ, ಇದ್ದದನ್ನು ಸಮರ್ಪಕವಾಗಿ ನಡೆಸುವುದು ಮುಖ್ಯ. ಹೇಳಿದ್ರೆ ಗ್ರಾಮ ಸಭೆ ವಾರ್ಡ್ ಸಭೆ ಅಂತ ಯಾವಾಗಲೂ ಮಾತಾಡ್ತಾ ಇರ್ತೀವಿ.
ನೀವು ಹೇಳ್ತೀರಾ ಮಹಿಳೆಯರ ಸಬಲೀಕರಣ ಆಗಬೇಕು, ಮಹಿಳೆಯರು ಕೂಡ ಪಾಲುಗಾರಿಕೆ ವಹಿಸ್ಬೇಕಂತ ಹೇಳ್ಬಿಟ್ಟು. ಈಗಿದ್ದ ಕಾನೂನೊಳಗೆ ಸಾಕಷ್ಟು ಅಧಿಕಾರ. ದುರ್ದೈವ ಅಂದ್ರೆ ಆ ಅಧಿಕಾರವನ್ನ ವಾರ್ಡ್ ಸಭೆಯವರು ಚಲಾಯಿಸಿದ್ರು, ಗ್ರಾಮ ಸಭೆಯವರು ಚಲಾಯಿಸಿದ್ರು, ಗ್ರಾಮ ಪಂಚಾಯತಿಯವರು ಚಲಾಯಿಸೋದಿಲ್ಲ, ಜಿಲ್ಲಾ ಪಂಚಾಯತಿಯವರು ಚಲಾಯಿಸೋದಿಲ್ಲ. ಪ್ರಜೆಗಳೇ ಪ್ರಭುಗಳು. ಎರಡನೇದು ಗ್ರಾಮ ಪಂಚಾಯಿತಿ ಒಂದು, ಗ್ರಾಮ ಸಭೆ ಒಂದು ರೀತಿಯಲ್ಲಿ ವಿಧಾನಸಭೆ. ಮಂಗಳೂರಿನ ರೋಷನಿಲಯ ತಿದ್ದುಪಡಿಗಳನ್ನ ಯಾವ ರೀತಿಯಾಗಿ, ಯಾವ ಅವಶ್ಯಕ ತಿದ್ದುಪಡಿಗಳ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಇವತ್ತು ಇಲ್ಲಿ ಡಾಕ್ಟರ್ ಅಂಬೇಡ್ಕರ್ ಈ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನ ಅವರು ತಮ್ಮ ಸಂವಿಧಾನ ಶಿಲ್ಪಿಯವರು. ಉತ್ತಮವಾದ ಸಲಹೆಗಳು, ಸಮುದಾಯ ಸಂಘಟನೆಯ ಪಾತ್ರ, ಪಂಚಾಯಿತಿ ರಾಜ್. ಹಾಗಾಗಿ ಇದರ ಹಿಂದೆ ಹಲವಾರು ಜನರ ಶ್ರಮ, ಹಲವಾರು ದಿನಗಳ ಶ್ರಮ ಅಡಗಿದೆ. ಬಹುಶಃ ಕ್ರಾಸ್ ಐಡಿ ನಿಮ್ಮೆಲ್ಲರ ಹತ್ರ ಇದೆ. ಇನ್ನೇನಾದ್ರೂ ಸೇರ್ಪಡೆ ಆಗ್ಬೇಕಾದ್ರೆ ದಯವಿಟ್ಟು ಅವುಗಳನ್ನು ಮುಂಚಿತವಾಗಿ ಕೊಟ್ಟರೆ ಅವುಗಳನ್ನು ನಾವು ಇದಕ್ಕೆ ಸೇರಿಸ್ಲಿಕ್ಕಾಗ್ತದೆ.